ಇವತ್ತು ಬೆಳಗ್ಗೆ ಸುಮಾರು ನಮಗೆ ಒಂದು 5:15ಕ್ಕೆ ಒಂದು ಮಾಹಿತಿ ಬಂದಿತ್ತು. ದಟ್ ಕೋರಾ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ವಸಂತ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಮುಂಭಾಗ ನ್ಯಾಷನಲ್ ಹೈವೇ ಮೇಲೆ ಒಂದು ಟ್ರಕ್ಗೆ ಹಿಂದೆಯಿಂದ ಒಂದು ಕ್ರೂಸರ್ ವೆಹಿಕಲ್ ಹೋಗಿ ಹೊಡ್ಕೊಂಡು ಸ್ಪಾಟಲ್ಲೇ 4 ಜನ ಮೃತಪಟ್ಟಿರೋದು ಮಾಹಿತಿ ಕಂಡು ಬಂದಿತ್ತು. ಇಮಿಡಿಯೇಟಾಗಿ ನಮ್ಮ ಹೈವೇ ಮೊಬೈಲ್ ಸ್ಪಾಟ್ಗೆ ಹೋಗಿದ್ದರು. ಅದಾದಮೇಲೆ ನಮ್ಮ ಲೋಕಲ್ ಪೊಲೀಸರು ನನ್ನ ಸಮೇತನೂ ಸ್ಪಾಟ್ಗೆ ಹೋಗಿ ನೋಡಿದಾಗ ಲೆಫ್ಟ್ ಸೈಡ್ ಟ್ರಕ್ ಪಾರ್ಕ್ ಮಾಡಿರೋದು, ಆ ಟ್ರಕ್ಗೆ ಹೋಗಿ ಇವರು ಹೊಡ್ಕೊಂಡು ಡೆತ್ ಆಗಿದ್ದರು. ಸೊ ಟೋಟಲ್ 11 ಜನ ಗಾಡಿಯಲ್ಲಿದ್ದರು. ಇವರೆಲ್ಲ ಕುಕ್ನೂರು, ಕೊಪ್ಪಳ ಜಿಲ್ಲೆಯ ವಾಸ್ತವ್ಯರು. ಸೊ ಇವರೆಲ್ಲ ವಾಪಸ್ ಶಬರಿಮಲೆಗೆ ಹೋಗಿ ವಾಪಸ್ಸು ಕೊಪ್ಪಳ ಹೋಗ್ತಾ ಇರುವಾಗ ಮಾರ್ಗ ಮಧ್ಯದಲ್ಲಿ ಮೋಸ್ಟ್ ಪ್ರಾಬ್ಲಿ ಸದ್ಯಕ್ಕೆ ನಮಗೆ ಕಂಡು ಬರ್ತಾ ಇರೋದು ಡ್ರೈವರ್ ಮಲಗಿರೋದ್ರಿಂದ ಈ ಘಟನೆ ನಡೆದಿರೋದು ಅನ್ನೋದು ಕಂಡು ಬರ್ತಾ ಇದೆ. ಸೊ ಇಮಿಡಿಯೇಟಾಗಿ ಸ್ಪಾಟಿಂದ 4 ಬಾಡೀಸ್, ಏನು ಸಾಕ್ಷಿ 7 ವರ್ಷ ಮಗಳು ಹೆಣ್ಮಗಳು ಗವಿಸಿದ್ದಪ್ಪ, ವೆಂಕಟೇಶ ಮತ್ತು ಮಾರುತಿ, ಈ ಒಟ್ಟು 4 ಜನನ ಬಾಡೀಸನ್ನು ನಾವು ಹಾಸ್ಪಿಟಲ್ಗೆ ಪೋಸ್ಟ್ ಮಾರ್ಟಮ್ಗೆ ಕಳಿಸಿದ್ದೀವಿ. ಉಳಿದಿರುವ 6 ಜನನ್ನು ಗಾಯಾಳಾಗಿ ಏನಿದ್ದಾರೆ ಅವರೆಲ್ಲರನ್ನು ನಾವು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಟ್ರೀಟ್ಮೆಂಟ್ಗೆ ಕಳಿಸಲಾಗಿದೆ. ಸದ್ಯಕ್ಕೆ ಎಲ್ಲರೂ ಸ್ಟೇಬಲ್ ಆಗಿದ್ದಾರೆ ಅಂತ ಮಾಹಿತಿ ಇದೆ. ಸೊ ನಡೆದಿರುವ ಘಟನೆ ಹೇಗಾಗಿದೆ, ಹೆಂಗಾಗಿದೆ ಅನ್ನೋದು ನಾವು ಮುಂದಿನ ಇನ್ವೆಸ್ಟಿಗೇಷನಲ್ಲಿ ತಿಳ್ಕೊಳ್ಳಲಾಗುತ್ತೆ. ಡ್ರೈವರ್ ಚೆನ್ನಾಗಿದ್ದಾರೆ, ಮಾತಾಡ್ತಾ ಇದ್ದಾರೆ. ಸೊ ಹೇಗೆ ಆಗಿದೆ ಅನ್ನೋದನ್ನು ನಾವು ಮುಂದಿನ ಇನ್ವೆಸ್ಟಿಗೇಷನ್ ತಿಳ್ಕೊಳ್ಳಲಾಗ್ತದೆ. ಆ ಥರ ಏನಿಲ್ಲ, ಒಂದೇ ಗಾಡಿ ಇತ್ತು. ಅಲ್ಲಿ ನಮಗೆ ಸ್ಪಾಟಲ್ಲಿ ಒಂದೇ ವೆಹಿಕಲ್ ಇತ್ತು. ಸೊ ಸದ್ಯಕ್ಕೆ ನಮಗೆ ಅಲ್ಲಿ ಸ್ಪಾಟಲ್ಲಿ ಒಂದೇ ವೆಹಿಕಲ್ ಸಿಕ್ಕಿತ್ತು. ಅದರಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಮಾತಾಡ್ತಿದ್ರು, ಮಿಕ್ಕಿದವರೆಲ್ಲ ಶಾಕಲ್ಲಿದ್ದರು, ಇಂಜುರಿ ಆಗಿದ್ದರು. ಹಾಗಾಗಿ ನಾವು ಜಾಸ್ತಿ ಮಾಹಿತಿ ತಿಳ್ಕೊಂಡಿಲ್ಲ. ನಾವು ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಹೇಗೆ ಘಟನೆ ನಡೆದಿದೆ, ಹಿಂದೆ ಮುಂದೆ ಯಾರಾದರೂ ಇದ್ದೀರಾ ಅನ್ನೋದೆಲ್ಲನೂ ಚೆಕ್ ಮಾಡಿಸ್ತೀವಿ. ಅದು ಸ್ಟ್ರೈಟ್ ರೋಡ್, ಬ್ಲ್ಯಾಕ್ ಸ್ಪಾಟ್ ಆಗಲಿ ಬೇರೆ ಥರ ಇರೋದಾಗಲಿ ಏನೂ ಇಲ್ಲ. ಆ್ಯಂಡ್ ಅಲ್ಲಿ ಸ್ಪಾಟಲ್ಲಿ ನೋಡಿದರೆ ಬ್ರೇಕ್ ಹಾಕಿರೋದು ಕಂಡು ಬಂದಿರಲ್ಲ. ಅದಕ್ಕೆ ಜನರಲಿ ಅರ್ಥ ಏನಂದರೆ ಯಾರಾದರೂ ಮಲಗಿದ್ದಾಗ ಅದೆಲ್ಲ ನೋಡದೆ ಹೋಗಿ ಹಿಂದೆಯಿಂದ ಹೊಡ್ಕೊಳ್ಳೋದು. ಆ್ಯಂಡ್ ಅದರಲ್ಲಿ ನಿಂತಿರುವ ಟ್ರಕ್ಗೆ ಅವರು ರೈಟ್ ಸೈಡ್ ಆಗಿಲ್ಲ, ಹಿಟ್ಟು ಲೆಫ್ಟ್ ಸೈಡ್ ಆಗಿದ್ದಾರೆ. ಸೊ ಅದು ಅಂದರೆ ಈ ಕ್ರೂಸರ್ ಏನಿದೆ ಅದು ತೀರಾ ಲೆಫ್ಟ್ ಸೈಡ್ಗೆ ಹೋಗಿ ಲೆಫ್ಟ್ ಸೈಡ್ ನಿಂತಿರೋ ಗಾಡಿಗೆ ಇದೆ. ಸೊ ಹಾಗಾಗಿ ಅಲ್ಲಿ ಇಬ್ಬರ ಮೇಲೆ ನಾವು FIR ಮಾಡಿದ್ದೀವಿ. ಒಂದು ಡ್ರೈವರ್ ಪ್ರದೀಪ್ ಅನ್ನೋರ ಮೇಲೆ, ಇನ್ನೊಬ್ಬರು ಸತೀಶ್ ಟ್ರಕ್ ಏನು ನಿಂತಿದೆ ಅವ್ರ ಮೇಲೂ ನಾವು FIR ಮಾಡಲಾಗಿದೆ. ಸೊ ಟ್ರಕ್ ಅವರು ವಾಶ್ರೂಮ್ ಹೋಗಬೇಕು ಅಂತ ನಿಂತಿದ್ದರಂತೆ. ಅವರು ಅಲ್ಲೇ ಇದ್ದರು ಸ್ಪಾಟಲ್ಲಿ. ಸೊ ಸ್ವಲ್ಪ ಹೊತ್ತು ಮೇಲೆ ಅವರು ಅಲ್ಲಿಂದ ಹೊರಟೋಗಿದ್ರು ಅಂತ ಮಾಹಿತಿ ಬರ್ತಾ ಇದೆ. ನಾವು ಇಮಿಡಿಯೇಟಾಗಿ ಅವ್ರನ್ನ ಸೆಕ್ಯೂರ್ ಮಾಡಿ ಮುಂದಿನ ಇನ್ವೆಸ್ಟಿಗೇಷನ್ ಮಾಡಲಾಗುತ್ತೆ. ಫಾಗಿಂದ ಏನೂ ಕಂಡು ಬರ್ತಾ ಇಲ್ಲ, ಬಟ್ ಮಲಗಿದ್ರೆ ಅಂತಲೇ ಕಂಡು ಬರ್ತಾ ಇದೆ. ಅವ್ರ ಮುಂದೆ ನಿಲ್ಲಿಸಿದ್ದಂತೆ. ಅಲ್ಲ, ಅವರು ಆಕ್ಸಿಡೆಂಟ್ ನಡೆದಾದ ಮೇಲೆ ಹೈವೇ ಪೆಟ್ರೋಲ್ ಅವರೇ ಮೊದಲ ನೋಡಿ ಆಮೇಲೆ ರೆಸ್ಪಾಂಡ್ ಆಗಿದ್ದರು. ಆದಮೇಲೆ ಇಮಿಡಿಯೇಟಾಗಿ ನಾವು ಕ್ರಮ ತಗೊಳ್ಳಲಾಗಿದೆ.